ಕರ್ನಾಟಕದ ಜನತೆಯಲ್ಲಿ ಸಿಪಿಎಂ ಪಕ್ಷದ ಒಂದು ಮನವಿ. ಇವತ್ತು ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂತ ಒಂದು ಘಟನೆ ಕರ್ನಾಟಕದ ಜನ ಮತ್ತು ನಾಗರಿಕ ಸಮಾಜ ಬಹಳ ಆತಂಕದಿಂದ ಗಮನಿಸಬೇಕಾಗಿರತಕ್ಕಂತ ಸಂಗತಿಯಾಗಿದೆ. ಧರ್ಮಸ್ಥಳದಲ್ಲಿ ಅನಾಮಿಕ ವ್ಯಕ್ತಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ನಡೀತಾ ಇರತಕ್ಕಂತ ಎಸ್ಐಟಿ ತನಿಖೆ ಹೊಸ ಅಂಶಗಳನ್ನ ಬಯಲಿಗೆಳಿತಾ ಇದೆ ಅನ್ನೋ ಸಂದರ್ಭದಲ್ಲಿ ಮತ್ತು ಈ ತನಿಖೆಯ ಮುಖಾಂತರ ನಮಗೆ ನ್ಯಾಯ ಸಿಕ್ಕುತ್ತೆ ಅಂತೇಳಿ ಹೇಳಿ ಅನ್ಯಾಯಕ್ಕೊಳಗಾಗಿದ್ದಂತ ಜನ ದೂರು ಕೊಡ್ಲಿಕ್ಕೆ ಅಂತೇಳಿ ಹೆಚ್ಚೆಚ್ಚು ಬರೋದಕ್ಕೆ ಆರಂಭ ಮಾಡಿದ ದಿನಗಳಲ್ಲಿ ನಂತರದಲ್ಲಿ ಆ ಸುದ್ದಿಯನ್ನ ಸತ್ಯಗಳನ್ನ ಹೆಚ್ಚೆಚ್ಚು ಜನರ ಮಧ್ಯೆ ತಗೊಂಡೋಗ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದಂತ ಸ್ವತಂತ್ರ ಯೂಟ್ಯೂಬರ್ಸ್ ಯಾರಿದ್ದಾರೆ, ಮಾಧ್ಯಮ ಪತ್ರಕರ್ತರು, ಅವರ ಮೇಲೆ ಇವತ್ತು ಬಹಳ ಗಂಭೀರವಾದಂತಹ ಮಾರಣಾಂತಿಕವಾದಂತಹ ಹಲ್ಲೆಗಳನ್ನ, ಕೊಲೆ ಪ್ರಯತ್ನಗಳನ್ನ ಮಾಡಿರುವಂತದ್ದು ಇಡೀ ರಾಜ್ಯದ ಆತಂಕ ಪಡಬೇಕಾಗಿರತಕ್ಕಂಥ ಒಂದು ಸಂಗತಿಯಾಗಿದೆ. ಕುಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ ಇರಬಹುದು, ಸಂಚಾರಿ ಸ್ಟುಡಿಯೋದ ಸಂತೋಷ್ ಇರಬಹುದು, ಅದೇ ರೀತಿಯಲ್ಲಿ ಅಭಿ ಇರಬಹುದು, ಇಂಥವರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆಗಳು ಅದು ಎಲ್ಲ ಜನರ ಮುಂದೆ ಪೊಲೀಸರ ಸಮ್ಮುಖದಲ್ಲಿ ಸಾರ್ವಜನಿಕರಿರುವಾಗ ಇಡೀ ಮಾಧ್ಯಮದ ಪ್ರತಿನಿಧಿಗಳು ಇರುವಂತಹ ಸಂದರ್ಭದ ಒಳಗಡೆಯಲ್ಲಿ ಇಡೀ ಒಂದು ತನಿಖಾ ಪ್ರಕ್ರಿಯೆಗೆ ಭಯ ಮತ್ತು ಭೀತಿಯನ್ನು ಹುಟ್ಟಿಸತಕ್ಕಂಥ ರೀತಿಯ ಒಳಗಡೆಯಲ್ಲಿ ನಡೆದಿರತಕ್ಕಂಥ ಗೂಂಡಾ ದಾಳಿ ಏನಿದೆ, ಇದು ಅತ್ಯಂತ ಖಂಡನೀಯವಾದಂತಹ ಒಂದು ವಿಚಾರ. ಸಿಪಿಎಂ ಪಕ್ಷ ಈ ಒಂದು ದಾಳಿಯನ್ನ ತೀವ್ರವಾಗಿ ಖಂಡಿಸುತ್ತದೆ. ಮಾಧ್ಯಮ ಪತ್ರಕರ್ತರು ಯಾರು ಯೂಟ್ಯೂಬರ್ಸ್ ಮೇಲೆ ದಾಳಿಯಾಗಿದೆ ಅವರ ಜೊತೆಯಲ್ಲಿ ಸಂಪೂರ್ಣವಾಗಿ ಸಿಪಿಎಂ ಪಕ್ಷ ನಿಲ್ಲುತ್ತೆ, ಅವರ ಬೆಂಬಲಕ್ಕಿರುತ್ತೆ ಅನ್ನೋಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಬಹಳ ಮುಖ್ಯವಾಗಿ ಈ ಧರ್ಮಸ್ಥಳದ ಸ್ಥಳೀಯರು ಅಂತ ಹೇಳಿಕೊಳ್ಳುವಂತ ನೆಪದಲ್ಲಿ ಗೂಂಡಾಗಳು ಇವತ್ತೇನು ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ, ಅವರ ಈ ಕೃತ್ಯ ಕೇವಲ ಯಾರೋ ಒಬ್ಬಿಬ್ಬರು ಯೂಟ್ಯೂಬರ್ಸ್ ಅನ್ನು ದಾಳಿ ಮಾಡುವಂತ ಪ್ರಶ್ನೆಯಾಗಿ ಮಾತ್ರ ಇಲ್ಲ, ಬದಲಿಗೆ ಇಡೀ ಎಸ್ಐಟಿಯ ತನಿಖೆಯಿಂದ ಹೊರಬರಬೇಕಾಗಿರ್ತಕ್ಕಂತಹ ಸತ್ಯಗಳೇನಿದಾವೆ ಆ ಸತ್ಯ ಈ ಜಗತ್ತಿಗೆ ಗೊತ್ತಾದ್ರೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾಗ್ತದೆ ಅನ್ನುವಂತ ಆತಂಕದಲ್ಲಿ ಏನು ಬೇಕಾದರೂ ಸರಿ ಒಂದು ಭೀತಿಯನ್ನು ಹುಟ್ಟಿಸಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ದಾಳಿಗಳನ್ನು ಮಾಡಿದ್ದಾರೆ. ಇದೇ ರೀತಿಯಲ್ಲೇನೆ ಇದುವರೆಗೂ ಕೂಡ ಧರ್ಮಸ್ಥಳದ ಒಳಗಡೆಯಲ್ಲಿ ಯಾರು ಸತ್ಯ ಮಾತಾಡ್ತಾರೆ, ನ್ಯಾಯ ಮಾತಾಡ್ತಾರೆ, ನಿಜವನ್ನ ಹೇಳ್ತಾರೆ ಅವರ ಮೇಲೆ ದಾಳಿಗಳು ನಡೆಸುವಂಥದ್ದು, ಕೊಲೆಗಳನ್ನು ನಡೆಸುವಂಥದ್ದು, ಇಂಥ ಒಂದು ಭೀಕರ ವಿಧಾನವನ್ನು ಅನುಸರಿಸ್ತಾ ಬರಲಾಗಿದೆ. ಅದರ ಒಂದು ಪ್ರದರ್ಶನವನ್ನೇ ಇವತ್ತು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಗೂಂಡಾಗಳು ನಡೆಸಿರ್ತಕ್ಕಂಥದ್ದು ಅನ್ನೋದನ್ನ ಗಮನಿಸಬೇಕಾಗಿದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಮುಂದಕ್ಕೆ ಎಸ್ಐಟಿ ತನಿಖೆ ಸರಿಯಾಗಿ ನಡೀಬೇಕು ಮತ್ತು ಯಾರ್ಯಾರು ಹೊಸ ಸಾಕ್ಷಿಗಳು ಇವತ್ತು ತಾನು ಸಾಕ್ಷಿ ಕೊಡ್ತೀನಿ ಅಂತೇಳಿ ಮುಂದಕ್ಕೆ ಬರ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕು ಮತ್ತು ಆ ರೀತಿ ಮುಂದೆ ಬರುವಂತವರಿಗೆ ಭಯ ಇರಲಾರದ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಆ ಹಿನ್ನೆಲೆ ಒಳಗಡೆಯಲ್ಲಿ ಈ ಗೂಂಡಾಗಳ ಮೇಲೆ ಕರ್ನಾಟಕ ಸರ್ಕಾರ ತೀವ್ರವಾದಂತಹ ಕ್ರಮವನ್ನು ತಗೋಬೇಕು. ಅವರ ಮೇಲೆ ಕ್ರಮ ತಗೊಳ್ಳೋದು, ಶಿಕ್ಷೆ ಕೊಡಬೇಕು. ಅವರನ್ನು ಮಾತ್ರ ಅಲ್ಲ, ಅವರ ಹಿಂದೆ ಇದಕ್ಕೆ ಪ್ರೇರೇಪಣೆ ಕೊಡ್ತಿರ್ತಕ್ಕಂಥ ಶಕ್ತಿಗಳೇನಿದ್ದಾರೆ ಅಂತ ದುಷ್ಟ ಶಕ್ತಿಗಳ ಮೇಲೂ ಕೂಡ ಇವತ್ತು ತೀವ್ರವಾದ ಕ್ರಮಗಳನ್ನ ಕರ್ನಾಟಕ ಸರ್ಕಾರ ತಗೋಬೇಕಂತ ಅಗತ್ಯ ಇದೆ ಅಂತೇಳಿ ಸಿಪಿಎಂ ಪಕ್ಷ ಒತ್ತಾಯ ಮಾಡ್ತದೆ. ಮತ್ತೆ ಇಂಥ ಯಾವುದೇ ದಾಳಿ ದಬ್ಬಾಳಿಕೆಗಳನ್ನ ಈ ರಾಜ್ಯದ ಜನ ಬೆದರೋದಿಲ್ಲ. ಇಂತಹ ದಬ್ಬಾಳಿಕೆಗಳಿಗೆ ಇದನ್ನು ಎದುರಿಸ್ತಾರೆ. ಇಡೀ ನಾಗರಿಕ ಸಮಾಜ, ಕಮ್ಯುನಿಸ್ಟ್ ಪಕ್ಷವೂ ಸೇರಿದಂತೆ ಪ್ರಗತಿಪರ ಸಂಘಟನೆಗಳು, ಪಕ್ಷಗಳು ಅನ್ಯಾಯದ ವಿರುದ್ಧ ಇದಾವೆ ಅನ್ನುವಂಥದ್ದನ್ನ ಸ್ಪಷ್ಟ ಸಂದೇಶವನ್ನು ಕೂಡ ಈ ಮುಖಾಂತರ ಕೊಡೋದಕ್ಕೆ ನಾನು ಬಯಸ್ತೇನೆ.